Page number 176. Arrange the following fractions in the descending order. ಅಂದರೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಯಾವಾಗಲಾದರೂ ಭಿನ್ನ ರಾಶಿ ಬಂದಾಗ ನಾವೇನು ಮಾಡಬೇಕು? ಈಗ ಇಲ್ಲಿವರೆಗೆ ನಿಮಗೇನದು ಏರಿಕೆ ಕ್ರಮ ಅದು. ಈಗ ಇಳಿಕೆ ಕ್ರಮದಾಗ ಬರಿಬೇಕಾದ್ರೆ ನಾವು ಹೆಂಗೆ ಬರಿಬೇಕು? ಫಸ್ಟ್ ನಾನು ಭಿನ್ನ ರಾಶಿಯಿಂದ ಚಾಲು ಮಾಡಿದೆ. ಈಗ ಭಿನ್ನ ರಾಶಿ ಆದ ಕೂಡಲೇ ಮತ್ತೇನು ಬರ್ತಾವೆ? ಇನ್ನೊಂದೆರಡು ಭಿನ್ನ ರಾಶಿ ಬರ್ತಾವೆ. ಪರ್ಫೆಕ್ಟ್ ಆಗಿ ಈಗ ನಿಮಗೆ ಏರಿಕೆ ಕ್ರಮದಾಗ ನೀವು ಆ ಲೆಕ್ಕಗಳನ್ನು ಮಾಡಿರಿ. ಈಗ ಇಳಿಕೆ ಕ್ರಮದಾಗ ನಿಮಗೇನು ತೊಂದರೆ ಆಗಲ್ಲ. ಆದರೆ ಅವಾಗ ಏನು ಮಾಡ್ತಿದ್ರಿ? ಚಿಕ್ಕದು ಮೊದಲು ಬರಿತಿದ್ರಿ, ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕಿ ಬರಿತಿದ್ರಿ, ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕಿ ಬರಿತಿದ್ರಿ, ಅತಿ ದೊಡ್ಡ ಅಂಕಿ ಬರಿತಿದ್ರಿ. ಈಗ ಹಂಗಲ್ಲ. ಅತಿ ದೊಡ್ಡ ಅಂಕಿ ಮೊದಲು ಬರಿಬೇಕು, ಅದಕ್ಕಿಂತ ಸ್ವಲ್ಪ ಸಣ್ಣ ಅಂಕಿ ತಳಗೆ ಬರಿಬೇಕು, ಅದಕ್ಕಿಂತಲೂ ಚಿಕ್ಕದು ಲಾಸ್ಟಿಗೆ ಚಿಕ್ಕದು ಬರ್ತದೆ. ಏರಿಕೆ ಕ್ರಮದಾಗ ಲಾಸ್ಟಕ್ಕೆ ಏನು ಬರ್ತದೆ? ದೊಡ್ಡದು ಬರ್ತದೆ. ಇಳಿಕೆ ಕ್ರಮದಾಗ ಫಸ್ಟಕ್ಕೆ ದೊಡ್ಡ ಅಂಕಿ ಹಚ್ಚಬೇಕು. ತಿಳಿತಲ್ಲ? ಮಾಡ್ರಿ, ಟೈಮ್ ಕೊಟ್ಟು. ವಿಡಿಯೋ ಆನ್ ಮಾಡೋದಾತಂದ್ರೆ ಇನ್ನೊಂದು ನಿಮಗೆ ಅತಿ ಇಂಪಾರ್ಟೆಂಟ್ ಇಲ್ಲಿ ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಅಂದ್ರೆ ಏನು ಇಂಪಾರ್ಟೆಂಟ್ ಅನ್ನೋದು ಹೇಳುತ್ತಂದ. ಈ ಭಿನ್ನ ರಾಶಿ ಒಳಗೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಬಂದಾಗ ಈ ಛೇದಗಳನ್ನು ನೀವು ಲಸ ತಕ್ಕೊತ್ ಕೂಡಬಾರ್ದು. ಥಿಂಕಿಂಗ್ ಪವರ್ ಬೇಕು. ಅದಕ್ಕೆ ಹೇಳೋದು, ನೀವು 50 ಗಣಿತಗಳನ್ನು ಸೈನಿಕ್ ಸ್ಕೂಲ್ನಲ್ಲಿ 45ರಲ್ಲಿ 25 ಗಣಿತ ಅಥವಾ 20 ಗಣಿತಗಳನ್ನು ಅತಿ ಕ್ವಿಕ್ಕಾಗಿ ಬಿಡಿಸ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಟ್ರಿಕ್ಸ್ ರೀತಿ ಪ್ರಕಾರ ಕಲಿಬೇಕಾ ಮೊದಲು. ಆಮೇಲೆ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಈಗ ನಾನು ತಿಳಿಸ್ತೇನೆ. ಈಗ ನೀವು ಇವು ಮತ್ತು ಯಥಾ ಪ್ರಕಾರ ಭಿನ್ನ ರಾಶಿಗಳನ್ನು ಕೆಳಗಡೆ ತಗೋಬೇಕು. 7 12 ಅಂಶ ನೋಡ್ರಿ, ಇಳಿಕೆ ಕ್ರಮದ 5 6 ಅಂಶ, ಆಮೇಲೆ 3 4 ಅಂಶ, ಆಮೇಲೆ 2 3 ಅಂಶದ. ಈಗ 12 6 4 3 ಲಸ ತೆಗಿಬಾರ್ದು. ಇದರ ದೊಡ್ಡ ಅಂಕಿ ಯಾವುದು? ಅದರ ಮಗ್ಗಿ ಬರಿಬೇಕು. LCM ಅಂದ್ರೆ ಅದರ ಮಗ್ಗಿ ಬರಿಬೇಕು ನೀವು. ಅತಿ ದೊಡ್ಡ ಅಂಕಿ ಯಾವುದು? ಇದ್ರಾಗ 12 ಅದ. 12ಕ್ಕೆ ಎಲ್ಲ ಅಂಕಿಲೆ ಭಾಗ ಹೋಗ್ತದಿಲ್ಲೋ ನೋಡ್ರಿ. ಎಲ್ಲ ಅಂಕಿಲೆ ಭಾಗ ಹೋಗ್ತಿತ್ತಂದ್ರೆ ಇದೇ LCM ಆಗಿಬಿಡ್ತದ. ಆತು ತಿರುಗಿ 12ಕ್ಕೆ ಎಲ್ಲ ಅಂಕಿಲೆ ಭಾಗ ಹೋಗ್ತದ, ಅದೇ LCM. ಆಮೇಲೆ ನಿಮಗೇನು ಮಾಡ್ತಾರೆ? 12 6 4 3 ಲಸ ತೆಗೀರಿ. ಲಸ 5 ಭಿನ್ನ ರಾಶಿಲಿ ಗುಣಾಕಾರ. ಅದೆಲ್ಲ ಕರೆಕ್ಟೇ. ಯಾರು ಕಲಿಸ್ತಾರೆ ಎಲ್ಲ ಕರೆಕ್ಟೇ. ಆದರೆ ಟೈಮ್ ಉಳಿತಾಯ ಯಾವುದಾಗ್ತದೆ ಅದನ್ನು ಯಾರು ಕಲಿಸ್ತಾರೆ ಅದು ವೆರಿ ಇಂಪಾರ್ಟೆಂಟ್. ಇದು ರೀತಿನೂ ಹೌದು, ಟ್ರಿಕ್ಸೂ ಹೌದು. ಅದಕ್ಕೆ 2ರಲ್ಲಿ 3ರಲ್ಲಿ 4ರಲ್ಲಿ ಹಿಂಗೆ ಹೊಡೆದಾಗೆ ಲಸ ಬರ್ತದ. ಯಾಕೆ ಇದನ್ನು ಈ ಟ್ರಿಕ್ಸ್ ಉಪಯೋಗ ಮಾಡಿ ಯಾಕೆ ಲಸ ಬರಬಾರ್ದು? ಟೈಮ್ ಉಳಿತಾಯ ಮಾಡಬೇಕು. ನೀವು ಓಡಬೇಕಾಗ್ಯದ, ಈಗ ಗೆದಿಬೇಕಾಗ್ಯದ. ನೋಡ್ರಿ, ಈಗ LCM ಏನು ಮಾತು? ಈಗ ಎಲ್ಲರೂ 12 6 4 3 2ರಲ್ಲಿ 3ರಲ್ಲಿ 4 ಹಿಂಗೆ ಹೊಡ್ಕೊತ್ ಕೂತ್ರೆ ಟೈಮ್ ಎಷ್ಟು ಹಾಳಾಗ್ತದೆ? ಇದರ ದೊಡ್ಡ ಅಂಕಿ ಯಾವುದು? 12 LCM ಆತು. ಯಾಕೆ ಆತು LCM? ಎಲ್ಲ ಅಂಕಿದಿಂದ ಭಾಗ ಹೋಗ್ತದೆ ನೋಡ್ರಿ. ಎಲ್ಲ ಕರೆಕ್ಟಾಗಿ ಇಲ್ಲಿ ತಳಗೆ ಹಚ್ಕೊಂಡು ಬಿಡ್ರಿ. ನೋಡ್ರಿ, 12 ಎಲ್ಲ ಅಂಕಿ ತಳಗೆ ಬರ್ಕೊಂಡು ಬಿಡ್ರಿ. ನೋಡ್ರಿ, ಇದು 12, ಇದು 12, ಇದು 12. ಇದು 12 ಒಂದಲೇ 1 7ಲ್ಲೇ 7 ನೋಡ್ರಿ. 6 2ಲ್ಲೇ 2 5ಲ್ಲೇ 10. ಎಷ್ಟು ಸರಳವಾದ ರೀತಿಗಳು. 4 3ಲ್ಲೇ 3 3ಲ್ಲೇ 9, 3 4ಲ್ಲೇ 4 2ಲ್ಲೇ 8. ನೋಡಿ, ಅಂಶಗಳು ಸಮನಾಗಿದ್ದಾಗ ನಿಮಗೆ ತಿಳಿಲಿಲ್ಲ ಅಂತಂದ್ರೆ ಒಂದು ನೀವು ದಶಮಾಂಶ ಮಾಡ್ಕೋಬಹುದು. ಇಲ್ಲೇ ಛೇದಗಳು ಸಮನಾಗಿದ್ದಾಗ ದೊಡ್ಡ ಸಂಖ್ಯೆ ಏನಿರ್ತದಲ್ಲ ಅಂಶದೊಳಗೆ ಅದು ದೊಡ್ಡ ಭಿನ್ನ ರಾಶಿ ಆಗ್ತದೆ. ಇದು ನೆನ್ಪಿಟ್ಕೋಬೇಕು. ಏನು ಛೇದ ಅಂತೂ LCM ಅಂತೂ 12 ಬಂತು. ಇದಕ್ಕೆಲ್ಲ ಛೇದ ಒಂದೇ ರೂಪಕ್ಕೆ ತೊಗೊಂಡ್ರಿ. ಒಂದೇ ಇದಕ್ಕೆ ತೊಗೊಂಡಂಗೆ ನೀವು ಛೇದ ಪರಿವರ್ತನೆ ಮಾಡಿಕೊಂಡ್ರೆ ಛೇದ ಇಲ್ಲೂ 12 ಇಲ್ಲೂ 12 ಇಲ್ಲಿ 12 ಇಲ್ಲಿ. ಈ ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆನೇ ದೊಡ್ಡ ಭಿನ್ನ ರಾಶಿ 10 ಬಂತ. ಇದರ ಮೂಲ 5 6 ಅಂಶ. ಇದು ಮೂಲ. ಇದನ್ನು ಹಚ್ಚಂಗಿಲ್ಲ. 12ಕ್ಕೆ 12 ಅಂದ್ರೆ ಈಗ ಏನಾಯ್ತು? ಎಲ್ಲ ಅಂಕಿ ಒಳಗೆ ದೊಡ್ಡ ಅಂಕಿ ಯಾವ್ದು? 10 ಆಯ್ತು. ಇದನ್ನು ಹಚ್ಚರಿ. ಇಳಿಕೆ ಕ್ರಮ ಬರೋಬರಿ.
ಇಳಿಕೆ ಕ್ರಮ ಅಂದ್ರೆ ಮೊದಲು ಯಾವ್ದು ಬರಿಬೇಕು? ದೊಡ್ಡದ ಅಂಕಿ ಬರಿಬೇಕು, ದೊಡ್ಡ ಭಿನ್ನರಾಶಿ ಬರಿಬೇಕು. ದೊಡ್ಡ ಭಿನ್ನರಾಶಿ ಯಾವ್ದು? ಇದನ್ನ ಹಚ್ಲಿಕ್ಕೆ ಹೋಗ್ಬಾರ್ದು. ಇದ್ರ ಮೂಲ ಏನು? 5. ನೋಡ್ರಿ ಎಷ್ಟು ಸರಳ ರೀತಿ ಇವು. ಇದಕ್ಕಿಂತಲೂ ಸ್ವಲ್ಪ ಅಂಕಿ ಸಾಣದ ಬೇಕೀಗ ಅಂದ್ರೆ 9 ಆಯ್ತು. 3-4 ಅಂಶ ಮೂಲ ಹಚ್ಬೇಕಾ? ನೆನ್ಪಿಟ್ಕೋರಿ. 3-4 ಅಂಶ. ಇದ್ರದ್ದು ಮುಗೀತು. ಇದಕ್ಕಿಂತಲೂ ಸ್ವಲ್ಪ ಸಣ್ಣ ಅಂಕಿ ಯಾವುದು? ಇದು. ಇದ್ರ ಮೂಲ ಭಿನ್ನರಾಶಿ 2-3 ಅಂಶ. ನೀವು ಸ್ಟೇಟ್ ರ್ಯಾಂಕ್ ಬರ್ತೀರಿ ಗಣಿತಗಳು, ಅಡ್ವಾನ್ಸ್ ಹೇಳಿ ನಾನು ನಿಮಗೆ. ನೋಡ್ರಿ ಈಗ ಇದಕ್ಕಿಂತಲೂ ಅತಿ ಚಿಕ್ಕದು ಯಾವುದು? 7-12 ಅಂಶ. ನೋಡ್ರಿ ಈಗ ಚೆಕ್ ಮಾಡ್ಕೋರಿ, ಕರೆಕ್ಟ್ ಅದನ್ನು ಇಲ್ಲ ನೋಡ್ಕೋಬೇಕು. ಟೈಮ್ ಕೊಟ್ಟಿರ್ತದೆ, ಇನ್ನೊಂದ್ಸಲ ಮಾಡಿ ನೋಡ್ರಿ ನಿಮ್ಮದು. ನಾನು ಉತ್ತರ ಚೆಕ್ ಮಾಡ್ತೀನಿ. ನಿಮ್ಮ ಉತ್ತರ ಇದು ಕರೆಕ್ಟ್ ಇದ್ರೆ ಕರೆಕ್ಟ್ ಹಾಕೋರಿ, ನಾನು ಹತ್ರ ಕರೆಕ್ಟ್ ಬಿಡಿಸೋಣ. ಈಗ ವಿಡಿಯೋ ಆನ್ ಮಾಡ್ರಿ. 2ನೇ ಲೆಕ್ಕ ನೀವು ಮಾಡಿದ್ರಿ ಅಂದ್ರೆ ವಿಡಿಯೋ ಆನ್ ಮಾಡ್ರಿ. ನೋಡ್ರಿ ನಾ ಹೆಂಗೆ ತಿಳಿಸ್ಕೊಂಡು ಮೂಲ ಭಿನ್ನರಾಶಿಗಳನ್ನ ಹಚ್ಕೋರಿ. 11-20 ಅಂಶ, 7-15 ಅಂಶ, 9-15 ಅಂಶ, 4-5 ಅಂಶ. ಈಗ ಇನ್ನೊಂದು ಏನಂದ್ರೆ ವೇದಿಕ್ ಮ್ಯಾಥಮೆಟಿಕ್ಸ್ ಅಂದ್ರೆ ಏನು? ಇವೇ ಅನುಭವದ ಮೇಲೆ ಬರೆದದ್ದು, ಅನುಭವದ ಮೇಲೆ. ಈಗ ನೋಡ್ರಿ 20, 15, 15, 5ರ ಲಸ ತಕ್ಕೋತ್ ಕೂತ್ರೆ ಎಷ್ಟು ಟೈಮ್ ಹಿಡಿತದ ಅದನ್ನ ನೀವು ತಿಳ್ಕೊಬೇಕು. ಇಂಥ ಗಣಿತಗಳಿಂದ ನೀವು ಶಣ್ಯರಾಗ್ತೀರಿ. ನೀವು ವಿನ್ ಆಗೋದು ಇವೇ ಟ್ರಿಕ್ಸ್ಗಳೇ. ಬರೀ ಹಾಲು ಕೊಡೋದು, ಅವನು ಬ್ಯಾಳಿ ತಿಂದು, ಅದನ್ನ ತಿಂದು, ಕೋಳಿ ತಿಂದು, ಕುಂಬಳಕಾಯಿ ತಿಂದಕ್ಕೆ ದಮ್ಮದವ ಕುಸ್ತಿಯ ಬೀಳ್ತಾನೆ. ಪೇಚ್ ಕಲ್ತಿದ್ರಿ ಅಂದ್ರೆ ನೀವು ಪೇಚ್ ಕಲಿಬೇಕು ಮೊದಲು ನೀವು. ಇವೆಲ್ಲ ಏನಿವು ಟ್ರಿಕ್ಸ್. ವಿನ್ ಆಗ್ಲಿಕ್ಕೆ ಪೇಚ್ ಇದ್ದಂಗೆ, ಪೇಚ್ ಇದ್ದಂಗೆ. ಅದಕ್ಕೆ ನಾವು ಹೇಳ ಲಕ್ಷ್ಯ ಕೊಟ್ಟು ನೋಡ್ರಿ, ನಾವು ಕಲಿಬೇಕನ್ನೋ ಭಾವನಾದಿಂದ ನೋಡ್ರಿ. ಈಗ ಸದ್ಯ ನೀವು ಏನು ಮಾಡ್ತಾರೆ ಅಂತಂದ್ರೆ 20, 15, 5ರದ ಎಷ್ಟು ಹಿಡಿದು ಇಲ್ಲಿ ತನಕ ಲಸ ತಕ್ಕೋತ್ ಕೂಡಬಾರ್ದ. ನಾ ಮತ್ತೊಬ್ಬರ ಬಗ್ಗೆ ಹೇಳೋದಲ್ಲ, ನಂದು ಪದ್ಧತಿ ಪ್ರಕಾರ ನೀವು ಲಸ ತೆಗಿಬಾರ್ದು. ಭಿನ್ನರಾಶಿ ಲೆಕ್ಕದಾಗ ತೆಗಿಬಾರ್ದು, ಸರಳೀಕರಣದಾಗ ಲಸ ತೆಗಿಬಾರ್ದು. ಏರಿಕೆ ಕ್ರಮ ಲಸವನ್ನು ಕಂಡು ಹಿಡಿಯಿರಿ ಅಂದ್ರೆ ಕಡ್ಡಾಯವಾಗಿ ಲಸ ತೆಗಿಬೇಕು. ರೀತಿ ಪ್ರಕಾರ 2, 2 3, 3 5, 5 7, 7 11, 13, 19, 23, 29, 31 ರೈಟ್. ಲಸ ತೆಗಿನ ಕ್ರಮಬದ್ಧವಾಗಿ ತೆಗಿಬೇಕು. ಒಮ್ಮೆ 2ರಲ್ಲಿ ತೆಗೆದು, ಒಮ್ಮೆ 5ರಲ್ಲಿ ಹಚ್ಚೋದು, ಒಮ್ಮೆ 7ರಲ್ಲಿ ಹಚ್ಚೋದು, ಆಮೇಲೆ ಒಮ್ಮೆ 5ರಲ್ಲಿ ಅಲ್ಲ. 2, 2 3, 3 5, 5 7, 7 11, 13, 19, 23, 29, 31 ಖಲಾಸ್. ಇಷ್ಟರೊಳಗೆ ಗಣಿತಿರ್ತಾನೆ ನಿಮ್ಮದು. ಈಗ ಇದನ್ನು ಏನು ಮಾಡಬೇಕು? ದೊಡ್ಡ ಅಂಕಿ ಇದರಾಗ ತೆಗೀರಿ. ದೊಡ್ಡ ಅಂಕಿ ಯಾವುದು? 20. 20ರಲ್ಲೇ ಮಗ್ಗಿ ಬರೀರಿ. 20 ಇದರಲ್ಲೇ ಹೋತು, ಇವು 20ರಲ್ಲಿ ಹೋಗ್ಲಿ. 22 40 ನೋಡ್ರಿ, ಇದರಲ್ಲೇ ಹೋತು, ಇದರಲ್ಲೇ ಹೋಗ್ಲಿಲ್ಲ. 23 60 ನೋಡ್ರಿ, 20ರಲ್ಲಿ ಹೋತು, 15ರಲ್ಲಿ ಹೋತು, 5ರಲ್ಲಿ ಹೋತು. ಯಾಕೆ ಲಸ ತಕ್ಕೋತ್ ಕೊಡ್ತೀರಿ? ಇದೇ LCM ನೋಡಿ. ಹಚ್ಚಿರಿ ಎಲ್ಲ ತರ್ತಾಳೆ. 20 ಲಸ ಹಚ್ಬೇಕಲ್ಲ. ಎಷ್ಟು ಬಂದದ LCM? 60 ಬಂದದ. ಇದರ ತಳಗ 60 ಹಚ್ಚಿರಿ, ಇದರ ತಳಗ 60 ಹಚ್ಚಿರಿ, ಇದರ ತಳಗ 60 ಹಚ್ಚಿರಿ, ಇದರ ತಳಗ 60 ಹಚ್ಚಿರಿ. ನೋಡಿ 23ಲೆ 3 11ಲೆ 33. ಈ ಛೇದದಿಂದ ಲಸಾಕ್ ಬಾಯಿಸು. 23ಲೆ 3 11ಲೆ 15 4ಲೆ 4 7ಲೆ 15 4ಲೆ 4 9ಲೆ 36. ಇನ್ನೊಂದ್ಸಲ ನೋಡ್ರಿ, 23ಲೆ 3 11ಲೆ 15 4ಲೆ 4 7ಲೆ 15 4ಲೆ 4 9ಲೆ 5 12ಲೆ 5 12 4ಲೆ 48. ಇಳಿಕೆ ಕ್ರಮ ಬರೋಬರಿ. ದೊಡ್ಡದಿಂದ ಚಿಕ್ಕದು ಬಾಯಿಲಿನ ಹೇಳ್ತೀನಿ. ಈಗ ಟೈಮ್ ಹಾಳಾಗಬಾರ್ದು, ಕಲ್ತಿರ್ಲಿ.
ಚಿಕ್ಕದಿಂದ ದೊಡ್ಡದಿತ್ತು, ಈಗ ದೊಡ್ಡದಿಂದ ಚಿಕ್ಕ. ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನರಾಶಿ ಯಾವುದು ದೊಡ್ಡದು? 48 ದೊಡ್ಡದ. ಮೂಲ ಭಿನ್ನರಾಶಿ ಯಾವುದು? ಹಚ್ಚರಿ ಇದನ್ನ ನೋಡಿ, ಇದ್ರದ್ದು ಮುಗೀತು. ಇದಕ್ಕಿಂತಲೂ ಸ್ವಲ್ಪ ಅಂಕಿ ದೊಡ್ಡದು ಯಾವುದದ ಹುಡುಕ್ಯಾಡ್ರಿ. 36 9 15 ಅಂಶ ಹಚ್ಚರಿ. ಇದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕಿ ಯಾವುದು? ಇನ್ನೊಂದು 11 20 ಅಂಶ ಹಚ್ಚರಿ. ಆಮೇಲೆ ಇದಕ್ಕಿಂತಲೂ ಲಾಸ್ಟ್ ಯಾವುದು? 28 ಅಂದರೆ 7 15 ನೋಡಿ. ಇದು ಎಣಿಕೆ ಕ್ರಮ ಹಚ್ಚದ. ನೀವು ಇನ್ನೊಂದ್ಸಲ ನಿಮ್ಮ ಗಣಿತ ತಿಳಿಲಿಲ್ಲ ಅಂತ ಹೇಳ್ಕೊ, ರಿಪೀಟ್ ನೋಡ್ರಿ. ನೀವು ಗೆದಿಲಿಕ್ಕೇ ಬೇಕು ನೀವು ಗಣಿತದಾಗ. ನೋಡ್ರಿ, ಈ ಟ್ರಿಕ್ಸ್ಗಳನ್ನು ನೀವು ಎಲ್ಲರೂ ನೋಡಿದ್ದೀರಿ ಅಂತಂದ್ರೆ ಯಾಕೆ ನಾ ಹೇಳ್ತಿರ್ತೀನಿ, ವೇಗವಾಗಿ ನೀವು ಗಣಿತಗಳನ್ನು ಮಾಡಬೇಕು, ಕಲಿಬೇಕು. ಈಗ ಚೆನ್ನಾಗಿ ನೋಡ್ಕೊರಿ, ಉತ್ತರ ಕರೆಕ್ಟ್ ಅದೆಲ್ಲ ಚೆಕ್ ಮಾಡ್ಕೊಳ್ರಿ. ನೋಡ್ರಿ, 4 5 ಅಂಶ 9 15 ಅಂಶ 11 20 ಅಂಶ 7 15 ಅಂಶ ಕರೆಕ್ಟ್ ಅದ. ರೈಟ್ ಹಾಕೋರಿ. ಮುಂದಿನ ಗಣಿತ ನೀವು ಮತ್ತೆ ಭಿನ್ನ ರಾಶಿ ಕೊಡ್ತದ, ನೀವು ಮಾಡ್ಲಿಕ್ಕೆ ಕಲಿಬೇಕು. ನೋಡ್ರಿ, ಈಗ ಭಿನ್ನ ರಾಶಿ ಒಳಗೆ ಇಳಿಕೆ ಕ್ರಮ ಬಂತು. ಇನ್ನು ದಶಮಾಂಶ ಇನ್ನ ಭಿನ್ನ ರಾಶಿ ಒಳಗೆ ಇನ್ನ ಮಾದರಿ ಬರ್ತಾವ. ಪರ್ಫೆಕ್ಟ್. ಈ ಗಣಿತ ಬಂದವ್ರು ಒಳ್ಳೆ ಅದ್ರ ಕಡೆ ನೋಡೇಬಾರ್ದು ನೀವು. ಅದಕ್ಕೆ ಸೀರಿಯಲ್ ಅಂತ. ಒಂದೇ ಏರಿಕೆ ಕ್ರಮ ಹೇಳೋದು, ಒಂದೇ ಇಳಿಕೆ ಕ್ರಮ. ನೀವು 2 ತಿಂಗಳು ಹೇಳಿದ್ರು ಅಭ್ಯಾಸ ಹತ್ತೋದಿಲ್ಲ ನಿಮ್ಮ ತಲೆಯಾಗ. ಇಳಿಕೆ ಕ್ರಮ ತೋರಿ ಒಂದು ದೊಡ್ಡದ ಹಚ್ಚರಿ, ಆಮೇಲೆ ಲಾಸ್ಟಿಗೆ ಸಣ್ಣ. ಇಷ್ಟು ನಿಮ್ಮ ತಲೆಯೊಳಗೆ ಅದ ರಕ್ತದೊಳಗೆ ಬರಬೇಕದ ಗಣಿತ. ನಾನು ನೋಡಿನು ಕೋಚಿಂಗ್ ಕ್ಲಾಸ್ ಅಂದ್ರೆ ಸೀರಿಯಲ್ ಅಭ್ಯಾಸ ಅಂದ್ರೆ ಏನು? ಇದಕ್ಕೆ 3 ತಾಸಿನ ಪಿರಿಯಡ್ಕೊಬ್ರು ಸರ್ ಇರುತ್ತಾರೆ ಕಾಯಮೇ. ಇದು ಮುಂಜಾನೆದು ಒಂದು ಸಲ ಒಂದು ರೌಂಡ್ ಇದು ಶಿವನ ಸ್ತುತಿ ಇದ್ದಂಗೆ. ಇದು ಗದ್ಯ ಭಾಗ ರೀಸನಿಂಗ್ ಕೇವಲ 2 ತಿಂಗಳದಾಗ ತಯಾರಾಗ್ಬೋದು. ಗದ್ಯ ಭಾಗ ಆಗ್ಬೋದು, ಕನ್ನಡ ವ್ಯಾಕರಣ ಆಗ್ಬೋದು. ಆದರೆ ಇದಕ್ಕೆ ಅನ್ಲಿಮಿಟೆಡ್ ಅಭ್ಯಾಸ. ಇದು ಏನು ಕೇಳ್ತಾನ ಗಣಿತ ಅನ್ನೋದು ಅದಕ್ಕೆ ದಂಡಿನೇ ಇಲ್ಲ. ಅದಕ್ಕೆ ಈ ಅಭ್ಯಾಸನ ಹೆಚ್ಚು ನೀವು ರಿವಿಷನ್ ಮಾಡಬೇಕು. ಈ ಅದಕ್ಕೆ ನಂಬರ್ 176 ಏನವಲ್ಲ ಇದು ಎಲ್ಲಿವರೆಗೆ ಹೋಗ್ತದ, ಲಾಭ ಹಾನಿ ಲೆಕ್ಕ ಬಂದು ಅಂದ್ರೆ ಮುಗೀತು. ಈ ಅದಕ್ಕೆ ನಂಬರ್ 1. ಆಮೇಲೆ ಮೆಂಟಲ್ ಎಬಿಲಿಟಿ ಸೀರಿಯಲ್ ಒಂದೊಂದು ಬರ್ತದೆ. ನಿಮ್ಮನ್ನ ಕೈ ಹಿಡಿಯೋರು ಯಾರು ಇಲ್ಲ. ಮೆಂಟಲ್ ಎಬಿಲಿಟಿ ಸೀರಿಯಲ್ ಬಂತು, ನಿಮ್ಮನ್ನ ಕೈ ಹಿಡಿಯೋರೇ ಯಾರು ಇಲ್ಲ. ಅದು ಮೆಂಟಲ್ ಎಬಿಲಿಟಿ ಲೆಕ್ಕ ಚಾಲು ಆದಾಗ ಗುರುತಾಗ್ತದೆ ನಿಮ್ಗೆ ಅದರ ಅಭ್ಯಾಸ ಎಷ್ಟು ಮಹತ್ವದ. ನೋಡ್ರಿ, ಈಗ LCM ತೆಗಿಯುವಂಥ ಪದ್ಧತಿ ಹೆಂಗದ ನೋಡ್ರಿ. ಇದನ್ನ 2 ಲೈನ್ 3 ಲೈನ್ ಹಾಕಿಲ್ಲ, ಅದಕ್ಕೂ ಬರ್ತದೆ LCM. ಖರೆ ನಾವು ವೇಗವಾಗಿ ಮಾಡಿ ಗಣಿತನ ವಿನ್ ಆಗ್ಬೇಕಾಗ್ಯದ. ಕೆಲವೊಂದು ರೀತಿ ಪ್ರಕಾರ ಗಣಿತ ಮಾಡಬೇಕು. ಇವೆಲ್ಲಗಳು ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನರಾಶಿ. ಯಾವಾಗ? ಛೇದಗಳು ಸಮನಾಗಿದ್ದಾಗ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನರಾಶಿ. ನಮಗೆ ಸಹಿತ ಭಯಪಟ್ಟಾಗ್ಬಿಟ್ಟು. ನಾವು ನಿಮ್ಗೆ ಕಲಿಸೋದ್ರಿಂದ ನಾವು ತೀರಾ ಎಕ್ಸ್ಪರ್ಟ್ ಆಗ್ತೀವಿ. ನಾನು ಈಗ ನಡ್ಬರ್ಗ ಟೀಚರ್ಸ್ಗಳು ನೀವು ಏನು ಕಲಿಸಿರಿ 30 ವರ್ಷ ಎಲ್ಲ ಬರೆದು ಬಿಡ್ರಿ ಸರ್, ವಿಡಿಯೋ ಮಾಡಿಬಿಡ್ರಿ. ನೀವು ಎಲ್ಲ ಮಷಿನರಿ ಬಂದುಬಿಟ್ಟು ಇಷ್ಟು ಕ್ಲಿಯರ್ ನಿಮ್ಗೆ ಎಲ್ಲಿ ವಿಡಿಯೋಗಳು ಸಿಗೋದಲ್ಲ. ಇದು ಹೈ ಪವರ್. ಇದು ಇಂಟರ್ನೆಟ್ದಾಗ ಕಂಪ್ಯೂಟರ್ದಾಗ ನೋಡಿಬಿಟ್ರೆ ಡೈರೆಕ್ಟ್ ಕನೆಕ್ಷನ್ ಬರ್ತದೆ ಬೆಂಗಳೂರಿಂದ. ನೀವು ಕಂಪ್ಯೂಟರ್ದಾಗ ನೋಡಿದಿರಿ ಅಂದ್ರೆ ಏನು ಟೆಲಿಗ್ರಾಮ್ಗಿಂತಲೂ ಭಾರಿ ಕ್ಲಿಯರ್ ಬರ್ತದೆ. ಅದರಲ್ಲೇ ಇಂಟರ್ನೆಟ್ ಬಂದಾಗ 300 Mbps ತಗೋಬೇಕು. ಚೆನ್ನಾಗಿ ಬರ್ಕೋರಿ, ಚೆನ್ನಾಗಿ ಫೇರ್ದಾಗ ಬರ್ಕೋರಿ, ನಿಮ್ಮ ಫೇರ್ದಾಗೆ ಬರ್ಕೋರಿ. ಮತ್ತು